ಬಿಜೆಪಿಯಲ್ಲಿ ಬರ ಅಧ್ಯಯನ ತಂಡ ರಚನೆ ಮಾಡಲಾಗಿದೆ. ಬರ ಅಧ್ಯಯನಕ್ಕೂ ಮೊದಲೇ ಬಣಬಡಿದಾಟ ಶುರುವಾಗಿದೆ. ತಂಡದಲ್ಲಿ ಹಿರಿಯರಿಗೆ ಸ್ಥಾನ ಕೊಟ್ಟಿಲ್ಲ ಅಂತ ಅಸಮಾಧಾನ ವ್ಯಕ್ತವಾಗಿದೆ. ಅಧ್ಯಯನ ಮಾಡಿ ಸದನದಲ್ಲಿ ಚರ್ಚೆ ಮಾಡೋದಕ್ಕೆ ಶಾಸಕರು ನಾಳೆಯಿಂದ ಪ್ರವಾಸವನ್ನು ಆರಂಭಿಸಲಿದ್ದಾರೆ. ಬರ ಅಧ್ಯಯನದಲ್ಲೂ ಬಣಬಡಿದಾಟ, ಹಿರಿಯರಿಗೆ ಮಣೆ ಹಾಕದ್ದಕ್ಕೆ ಅಸಮಾಧಾನ. ರಾಜ್ಯ ಬಿಜೆಪಿಯಿಂದ ಬರ ಅಧ್ಯಯನ ಮಾಡಲು ರಾಜ್ಯಾಧ್ಯಕ್ಷ ವಿಜಯೇಂದ್ರ 6 ತಂಡಗಳನ್ನು ರಚನೆ ಮಾಡಿದ್ದಾರೆ. ಆ ತಂಡದಲ್ಲಿ ತಮ್ಮನ್ನ ಪರಿಗಣಿಸಿಲ್ಲ ಅಂತ ಮಾಜಿ ಶಾಸಕರು, ಮಾಜಿ ಸಂಸದರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಮ್ಮನ್ನ ಕಡೆಗಣಿಸಲಾಗಿದೆ ಅಂತ ಹೈಕಮಾಂಡ್ ಗಮನಕ್ಕೂ ಕೂಡ ತಂದಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟಿದ್ದು ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯಾಗದೆ ಬರದ ಛಾಯೆ ಎದುರಾಗಿದೆ. ಮತ್ತೆ ಕೆಲವು ಜಿಲ್ಲೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆಯಾಗಿದೆ. ಒಟ್ಟಾರೆ ಬರ ಮತ್ತು ನೆರೆ ಅಧ್ಯಯನ ಸಂಬಂಧ 6 ಜನ ಪ್ರಮುಖ ನಾಯಕರ ತಂಡವನ್ನು ರಚನೆ ಮಾಡಲಾಗಿದೆ. ಸೋಮವಾರದಿಂದ ಬರ ಅಧ್ಯಯನ ನಡೆಸಲಿದ್ದು ಜುಲೈ 31ರ ಒಳಗೆ ವರದಿ ಸಲ್ಲಿಕೆ ಮಾಡಲು ಸೂಚನೆ ಕೊಡಲಾಗಿದೆ. ಇದೇ ವರದಿಯನ್ನು ಸದನದಲ್ಲಿ ಚರ್ಚೆ ಮಾಡಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳುವ ತಯಾರಿ ಕೂಡ ನಡೆದಿದೆ. ರಾಜ್ಯದ ರಾಜ್ಯಾಧ್ಯಕ್ಷರು ಬರ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ತಂಡಗಳನ್ನು ರಚನೆ ಮಾಡಿದ್ದಾರೆ. ಸೋಮವಾರದ ನಂತರ ನಮ್ಮ ತಂಡದ ಪ್ರವಾಸವನ್ನು ನಾವು 5-6 ಜಿಲ್ಲೆಗಳಿಗೆ ಕೊಟ್ಟಿದ್ದೇವೆ. ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸ್ಥಳ ಭೇಟಿಯನ್ನು ಮಾಡಿ ರಾಜ್ಯಾಧ್ಯಕ್ಷರಿಗೆ ವಿಷಯವನ್ನು ಮುಂದಿಡ್ತೇವೆ. ಇದರ ವರದಿಯನ್ನು ಆಧಾರವಾಗಿಟ್ಟುಕೊಂಡು ವಿಧಾನಸಭೆಯಲ್ಲೂ ಕೂಡ ಚರ್ಚೆಯನ್ನು ಮಾಡಬೇಕು. ಇನ್ನು ತಮ್ಮನ್ನ ಪರಿಗಣಿಸಿಲ್ಲ ಅಂತ ಮಾಜಿ ಸಚಿವ ಶ್ರೀರಾಮುಲು, ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್, ಪ್ರತಾಪ್ ಸಿಂಹ ಸೇರಿದಂತೆ ಹಲವು ಪ್ರಮುಖರಿಗೆ ಮಣೆ ಹಾಕಿಲ್ಲ. ಇದು ಅಸಮಾಧಾನಕ್ಕೆ ಕಾರಣವಾಗಿದೆ. ಆದರೆ ಹಾಲಿ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರಿಗೆ ಮಾತ್ರ ಅವಕಾಶ ನೀಡಲಾಗಿದ್ದು ಸದನದಲ್ಲಿ ಚರ್ಚೆ ಮಾಡಲು ಅನುಕೂಲ ಮಾಡಿಕೊಡಲು ಈ ರೀತಿ ಮಾಡಲಾಗಿದೆ ಅನ್ನೋ ಸ್ಪಷ್ಟನೆ ಹೈಕಮಾಂಡ್ಗೆ ತಲುಪಿಸಲಾಗಿದೆ. ಎಲ್ಲರೂ ಹೋಗಲೇಬೇಕು ಅಂತೇನಿಲ್ಲ, ಅದನ್ನ ಪ್ರಬಲವಾಗಿ ಸರ್ಕಾರದ ಮಂಡನೆ ಮುಖ್ಯ ಅಂತ ತಂಡದ ಇಲ್ಲದ ಶಾಸಕ ಅಶ್ವತ್ಥ ನಾರಾಯಣ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಅವ್ರವ್ರ ಕೆಲಸ ಮಾಡ್ತಿರ್ತಾರೆ, ತಂಡಗಳು ಆಗಿರುತ್ತೆ, ಆ ಕೆಲಸ ಮಾಡ್ತಾರೆ. ಇವತ್ತು ವರದಿನ ತರ್ತಿದ್ದಾರೆ, ನೀವೆಲ್ಲರೂ ಭಾಗವಹಿಸಬಹುದು. ಈಗ ಸದನ ಬರುತ್ತೆ, ಸದನದಲ್ಲಿ ಎಲ್ಲರೂ ಭಾಗವಹಿಸಿ ಸರ್ಕಾರಕ್ಕೆ ಒತ್ತಾಯ ಮಾಡುವಂಥದ್ದು, ಪರಿಹಾರದ ಭಾಗವಾಗಿರ್ಬೋದು, ಚರ್ಚೆ ಮಾಡ್ಬೋದು, ಸಲಹೆಗಳು ಕೊಡ್ಬೋದು. ಯಾರಿಗೂ ನಿರ್ಬಂಧನೆ ಇಲ್ಲ. ಹಾಗಾಗಿ ಈ ತಂಡದಲ್ಲಿ ಎಲ್ಲರನ್ನೂ ಸೇರಿಸ್ಕೊಂಡು ಹೋಗಲ್ಲ. ಯಾರನ್ನು ಮಾಡಿದರೆ ಅವ್ರು ಹೋಗಿ ಬರಲಿ, ಒಳ್ಳೇದಾಯ್ತಲ್ಲ. ಯಾರೋ ಒಟ್ಟಿನಲ್ಲಿ ಜವಾಬ್ದಾರಿ ತಗೊಂಡು ಮುಂದೆ ಹೋಗ್ತಿದ್ದಾರೆ, ಅವ್ರು ಹೋಗಿ ಚೆನ್ನಾಗಿ ಅಧ್ಯಯನವನ್ನು ಮಾಡಿ ವರದಿನ ಕೊಟ್ಟು ಸರ್ಕಾರದ ಗಮನವನ್ನು ಸೆಳೆದು ಸರ್ಕಾರಕ್ಕೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಲಹೆಯನ್ನು ಕೊಡೋಕ್ಕೆ ಈ ವರದಿ ಬರಲಿ ಅಂತಲೂ ನಾನು ಎದುರು ನೋಡ್ತಾ ಇದ್ದೀನಿ. ಸದ್ಯ ಬಿಜೆಪಿಯಲ್ಲಿ ತಮ್ಮನ್ನ ಕಡೆಗಣಿಸಲಾಗ್ತಾ ಇದೆ ಅನ್ನೋ ಪ್ರಶ್ನೆ ಮತ್ತೆ ಉದ್ಭವವಾಗಿದ್ದು ಹಾಲಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರನ್ನೇ ಯಾಕೆ ಬರ ಅಧ್ಯಯನಕ್ಕೆ ನೇಮಿಸಲಾಗಿದೆ ಅನ್ನೋದು ಸ್ಪಷ್ಟನೆ ನೀಡಲಾಗಿದೆ. ಸದನದಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಲು ಈ ರೀತಿ ನಿರ್ಧಾರ ಅನ್ನೋದನ್ನ ಹಿರಿಯರು ಮನಗಾಣಬೇಕಾಗಿದೆ.